ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಹಲೋ ಹಲೋ, ಮಧುರ ಅವರ? ಹೌದು, ನಾನೇ ಮಧುರ. ನೀವ್ ಯಾರು? ನಾನು ಬೋರಣ್ಣ ಅಂತ. ಕಾಸು ಕೊಟ್ಟು ಸ್ವೀಟ್ ತಗೊಳ್ಳಿ ಅನ್ನೋ ಬೇಕರಿಯಿಂದ ಫೋನ್ ಮಾಡಿದ್ದೀನಿ. ನಿಮ್ ಬೇಕರಿ ಕಡೆ ಬಂದಾಗ ಕಾಸು ಕೊಟ್ಟು ಸ್ವೀಟ್ ತಗೋತೀನಿ. ಈಗ ಫೋನ್ ಇಡಿ. ಹಲೋ ಮೇಡಮ್, ನೀವು ಇಲ್ಲಿಗೆ ಬಂದಾಗ ಕಾಸು ಕೊಟ್ಟು ಸ್ವೀಟ್ ತಗೊಳ್ಳಿ, ಆದ್ರೆ ಈಗಾಗಲೇ ತಗೊಂಡಿರೋ ಸ್ವೀಟ್ಗೆ ಕಾಸು ಕೊಟ್ರೆ ಸಾಕು. ಅರೆ, ನೀವ್ ಯಾರು ಅಂತಾನೆ ಗೊತ್ತಿಲ್ಲ. ನಾನು ಯಾವಾಗ ಈ ಸ್ವೀಟ್ ತಗೊಂಡೆ? ನೀವಲ್ಲ ಮೇಡಮ್, ನಿಮ್ಮ ಯಜಮಾನ್ರು 2 kg ಸ್ವೀಟ್ ತಗೊಂಡು 2 ವಾರ ಆಯ್ತು, ಇನ್ನ ಕಾಸು ಕೊಟ್ಟಿಲ್ಲ. ಕೇಳಿದ್ರ ಸಂಜೆ ಕೊಡ್ತೀನಿ ಅಂತಾರೆ, ಅದಕ್ಕೆ ನಿಮಗ್ ಫೋನ್ ಮಾಡಿದ್ದು. ಅಲ್ಲ, ಬೇಕರಿ ಹೆಸರನ್ನ ಕಾಸು ಕೊಟ್ಟು ಸ್ವೀಟ್ ತಗೊಳ್ಳಿ ಅಂತ ಇಟ್ಟಿದ್ದೀರಾ. ಸಾಲ ಯಾಕ್ರಿ ಕೊಟ್ರಿ? ಅವ್ರ ಮುಖಕ್ಕೆ ಯಾರು ಮೇಡಮ್ ಸಾಲ ಕೊಡ್ತಿದ್ರು? ನಿಮ್ ಫೋಟೋ ತೋರಿಸಿರು, ಅದಕ್ಕೆ ಸಾಲ ಕೊಟ್ಟೆ. ಹಾ? ಗಾಬರಿ ಆಗ್ಬೇಡಿ ಮೇಡಮ್, ನಿಮ್ ಬಗ್ಗೆ ಕೇಳ್ಪಟ್ಟೆ. ಗ್ರೂಮಿಂಗ್ ಕ್ಲಾಸ್ ನಡೆಸ್ತೀರಂತೆ, ಅದಕ್ಕೆ ಅಂಗಡಿ ಹೆಸರು ಚೇಂಜ್ ಆದ್ರೂ ಪರವಾಗಿಲ್ಲ ಅಂತ ಸಾಲ ಕೊಟ್ಟೆ. ಹಾ? ಸರಿ ಸರಿ, ನಾನೇ ಆ ಸೈಡ್ ಬಂದಾಗ ಕ್ಲಿಯರ್ ಮಾಡ್ತೀನಿ. ಸರಿ ಮೇಡಮ್. ಹಲೋ. ಮೇಡಮ್, ನಿಮ್ದಿಗೆ ಗಂಡ ಇಲ್ಲ? ಹಾ? ಯಾಕಿಲ್ಲ, ಗುಂಡ್ಕಲ್ ಇದ್ದಂಗೆ ಇದಾರೆ. ಅದ್ ನಮ್ಗೆ ಗೊತ್ತು ಮೇಡಮ್, ನಿಮ್ದಕ್ಕೆ ಗಂಡ ಇಲ್ಲ. ಮತ್ತೆ ಅದನ್ನೇ ಕೇಳ್ತಿರಲ್ರಿ, ನನ್ ಗಂಡ ಬದುಕಿದ್ದಾರೆ ಬದುಕಿದ್ದಾರೆ ಬದುಕಿದ್ದಾರೆ. ರೀ ಮೇಡಮ್, ಅದು ನಮ್ಗೆ ಗೊತ್ತು, ನಿಮ್ದಕ್ಕೆ ಗಂಡ ಇಲ್ಲ. ರೀ, ವಿಷಯ ಏನಂತ ಹೇಳ್ರಿ. ಮೇಡಮ್, ನಿಮ್ದಕ್ಕೆ ಗಂಡ ಇಲ್ಲ. ಅವರು ನಮ್ದಕ್ಕೆ ಅಂಗಡಿಗೆ ಬಂದು 2 ಫ್ಯಾನ್ಸಿ ಸೀರೆ ತಗೊಂಡ್ರು. ಪೈಸಾ ಆಮೇಲೆ ಕೊಡ್ತೀನಿ ಅಂದ್ರು. ನಾನು ನಿಮ್ಮ ಮುಖಗೆ ಇಮ್ಯಾಜಿನ್ಗೆ ಹೋಗ್ಬಿಟ್ಟು ಕೊಟ್ಬಿಟ್ಟೆ. ಹಾ? ರೀ, ನೀವ್ ಯಾರು ಅಂತಾನೆ ಗೊತ್ತಿಲ್ಲ, ನನ್ ಮುಖ ಹೇಗ್ರಿ ಇಮ್ಯಾಜಿನ್ ಮಾಡಿದ್ರಿ? ಫೋಟೋಗೆ ನೋಡಿ ಮೇಡಮ್, ನಿಮ್ದಕ್ಕೆ ಗಂಡ ಬಂದ್ಬಿಟ್ಟು ಫೋಟೋಗೆ ತೋರಿಸಿ ಸಾಲ ಹೇಳಿ ಹೋದ್ರು. ಹಾ? ನಿಮ್ಗೂ ನನ್ ಫೋಟೋ ತೋರ್ಸಿದ್ರಾ? ನಿಮ್ದು ಫೋಟೋ ಕೊಟ್ಟಿಲ್ಲ ಅಂದ್ರೆ ಅವ್ರದ್ದು ಮುಖ ನೋಡಿ ಯಾರೀ ಮೇಡಮ್ ಸಾಲ ಕೊಡ್ತಾರೆ? ಹಾ? ಸರಿ ಬಿಡಿ, ನಾನೇ ನಿಮ್ ಅಂಗಡಿಗೆ ಬಂದು ದುಡ್ಡು ಕೊಟ್ಟು ಹೋಗ್ತೀನಿ. ಟೀಕೆ ಮೇಡಮ್, ನಿಮ್ ಗಂಡಕ್ಕೆ ಸಾಲ ಕೊಟ್ಟಿದ್ದು ಸಾರ್ಥಕ ಆಯ್ತು. ಯಾಕೆ? ನೀವು ನಮ್ ದುಕಾನ್ಗೆ ಬರ್ತೀನಿ ಅಂದ್ರಲ್ಲ, ಅದಕ್ಕೆ. ಹಾ? ಇಡ್ರಿ ಫೋನ್ನ. ನನ್ ಮರ್ಯಾದೆ ಕಳ್ಯಕ್ಕೆ ಊರಲ್ಲೆಲ್ಲ ಸಾಲ ಮಾಡ್ಕೊಂಡು ತಿರ್ಗಾಡ್ತಿದ್ದ. ಹಾಯ್ ಮಧು ಡಾರ್ಲಿಂಗ್. ಬಂದ್ರ? ನನ್ ಮರ್ಯಾದೆ ಕಳ್ಯಕ್ಕೆ ಊರಲ್ಲೆಲ್ಲ ಸಾಲ ಮಾಡ್ಕೊಂಡು ತಿರ್ಗಾಡ್ತಿದ್ರಾ? ಇಲ್ವಲ್ಲ, ಯಾರು ಹೇಳಿದ್ದು? ನಿಮಗ್ ಸಾಲ ಕೊಟ್ಟವರು ಸೀರೆ ಅಂಗಡಿಲಿ ಸಾಲ ಮಾಡಿದ್ದೀರಾ? ಬೇಕರಿಲಿ ಹೋಗಿ 2 kg ಸ್ವೀಟಿಗೆ ದುಡ್ಡು ಕೊಡದೆ ಬಂದಿದ್ದೀರಾ? ಸಾಲಕ್ಕೆ ನನ್ನ ಫೋಟೋ ತೋರಿಸಿ ಸಾಲ ಮಾಡ್ತಿದ್ದೀರಾ? ಡಾರ್ಲಿಂಗ್, ಯಾವ ನನ್ನ ಮಗ ನಿನ್ ಫೋಟೋ ತೋರಿಸಿ ನಾನು ಸಾಲ ಮಾಡ್ತಿದ್ದೀನಿ ಅಂತ ಹೇಳಿದ್ದು? ಅಲ್ಲ, ನಾನು ಸಾಲ ಮಾಡಿರೋದು ನಿಜ, ಆದ್ರೆ ನಿನ್ ಫೋಟೋ ತೋರಿಸಿ ಸಾಲ ಮಾಡಿಲ್ಲ. ಆದ್ರೆ ನಾನು ಮಾಡಿರೋ ಸಾಲ ನಾನೇ ತೀರಿಸ್ತೀನಿ. ನೆಟ್ಟಗೆ ಒಂದು ಕೆಲಸ ಮಾಡಿದ್ರೆ ಇಂಥ ಪರಿಸ್ಥಿತಿ ಬರ್ತಿತ್ತಾ? 2 kg ಸ್ವೀಟಿಗೆ ಸಾಲ ಮಾಡೋ ಹಾಗಾಗ್ತಿತ್ತಾ? ಡಾರ್ಲಿಂಗ್, ನಾನು ಈ ಕೆಲಸ ಮಾಡ್ತಿದ್ದೀನಲ್ಲ. ಯಾರಿಗ್ರಿ ಬೇಕು ನಿಮ್ಗೆ ಆ ಕಿತ್ತೋಗಿರೋ ಕೆಲಸ? ನನಗೆ ಬೇಕು ಮಧು. ನೋಡು, ನಿನ್ನ ಕೆಲಸದ ಬಗ್ಗೆ ಇಷ್ಟೊಂದು ಹಗುರವಾಗಿ ಮಾತಾಡ್ಬೇಡ. ನೋಡ್ತಾ ಇರೋ, ಒಂದಲ್ಲ ಒಂದಿನ ನಾನು ಏನು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ತೀನಿ. ಸಾಲ ತೀರಿಸ್ರಿ ಅಂದ್ರೆ ಪ್ರೂವ್ ಮಾಡಿ ತೋರಿಸ್ತಾರಂತೆ. ಪ್ರೂವ್. ಎಕ್ಸ್ಕ್ಯೂಸ್ ಮೈ ಮಿಸ್ಟರ್ ಜಾಕ್ಪಾಟ್ ಜನಾರ್ದನ್. ಓ, ಲಾಯರ್ ಲಕ್ಷ್ಮೀಪತಿಗಳು, ಬನ್ನಿ 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 ಬನ್ನಿ, ನಿಮ್ಗೆ ಸಾಲ ಕೊಡ್ಬೇಕು ಹೇಳಿ, ಕೊಟ್ಟು ತೀರಿಸ್ತೀನಿ. ನನ್ಗೆ ಯಾರು ಕೊಡ್ಬೇಕು? ಇನ್ಯಾರು? ನನ್ ಗ್ರೇಟ್ ಹಬ್ಬಿ. ಹೇ, ನೋ ನೋ ನೋ, ಜಾನಿ ಅವ್ರು ನನ್ಗೇನು ಸಾಲ ಕೊಡ್ಬೇಕಾಗಿಲ್ಲ. ನಾನೇ ಅವ್ರಿಗೆ ಆಸ್ತಿ ಪತ್ರ ಕೊಡೋಣ ಅಂತ ಬಂದಿದ್ದೆ. ಇದನ್ನ ತಗೊಂಡು ನಾನು ಯಾರು ಕೊಡ್ಬೇಕು? ನೋ ನೋ ನೋ, ಇದು ನಿಮ್ಮ ಆಸ್ತಿ ಪತ್ರ, ನಿಮ್ಗೆ ಕೊಡ್ಬೇಕಾಗಿರೋದು. ಇವ್ರಿಗೆ ಆಸ್ತಿನ? ಹೌದು ಮೇಡಮ್. ಜಾನಿ ಅವ್ರ ತಾತ ಅವ್ರ 25 ಕೋಟಿ ಆಸ್ತಿನ ಜಾನಿ ಅವ್ರ ಹೆಸರಿಗೆ ಮಾಡಿದ್ರು. ಅದು ಕೋರ್ಟಲ್ಲಿ ಕೇಸ್ ನಡೀತಿತ್ತು. ಇವತ್ತು ಕ್ಲಿಯರ್ ಆಯ್ತು. ಆ 25 ಕೋಟಿಗೂ ಜಾನಿ ಅವರೇ ಒಡೆಯ ಅಂತ ಜಡ್ಜ್ಮೆಂಟ್ ಬಂದಿದೆ. 25 ಕೋಟಿನಾ? ಎಸ್ ಡಾರ್ಲಿಂಗ್, ನಾನು ಹೇಳ್ತಿರ್ಲಿಲ್ವಾ, ಒಂದಲ್ಲ ಒಂದಿನ ನಾನು ಏನು ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ ಅಂತ. ಈಗ ಗೊತ್ತಾಯ್ತಾ? ಲಕ್ಷ್ಮೀಪತಿಗಳೇ, ಎಸ್ ಸರ್. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತಲ್ಲ ಸರ್. ನೀವು ಕೋಟ್ಯಾಧಿಪತಿಗಳು, ನಿಮಗಿಲ್ಲ ಅನ್ನಕ್ಕಾಗತ್ತಾ? ಹೇಳಿ ಸರ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಬನ್ನಿ ಹೇಳ್ತೀನಿ. ಡಾರ್ಲಿಂಗ್, ನಾವು ಬರೋಷ್ಟರಲ್ಲಿ ಅಡುಗೆ ಮಾಡಿಟ್ಬಿಡು. ನಾನ್ ಅಡ್ಗೆ? ಹೇಳ್ತಿರೋದು ನಿನ್ ಗಂಡ, ಜಾಕ್ ಪಾಟ್ ಹೊಡೆದಿರೋ ಜನಾರ್ದನ. ತಗ 50,000 ಅದ. ಇಷ್ಟೊಂದು ದುಡ್ಡು ಊರಲ್ಲಿ ಏನಾದ್ರು ಕರ ಮಾಡ್ತಂದ್ರ? ಚಂದಾಗಿ ಹೇಳ್ದಕ್ಕಂಬಿಡು. ಈಗಿನ ಕಾಲದಲ್ಲಿ ಹಸ ಮಾರಿದ್ರೆ ದುಡ್ಡು ಕೊಡದ, ಕರ ಮಾರಿದ್ರೆ 20 ದುಡ್ಡು ಕೊಟ್ಟು ಬಿಟ್ಟಾರ. ಸುಮ್ಮನೆ ಮಡಗೋತಕ್ಕ. ಮತ್ತೆ ಇಷ್ಟೊಂದು ದುಡ್ಡು ಕತ್ಕ ಬಂದ್ರ? ಈ ಕೈಲೆಲ್ಲ, ಈ ಕೈಲಿ ಮೊಕ್ಕೊಡೋದು ಕಿತ್ಕೊಂಡು ಹೋಗ್ಬಿಡ್ಬೇಕು. ಅಯ್ಯೋ ಶಿವನ, ಇದು ಕದ್ಕೊಂಬಂದ್ರೆ ದುಡ್ಡು ಅಲ್ಲ ಕಮ್ಮೆ, ಪಟಾಪಟಿ ಚಡ್ಡಿ ಬನ್ನಿನ್ ಮಾರಿ ಸಂಪಾದನೆ ಮಾಡಿರೋ ದುಡ್ಡು. ಅಷ್ಟೊಂದು ಪಟಾಪಟಿ ಚಡ್ಡಿ ಮನೆ ಏನ್ ಮಾಡಿದ್ರ? ಯಾವ್ದ್ರಲ್ಲಿ ತುಂಬ್ಕೊ ಹೋಗಿದ್ರಿ? ನೆನ್ಪ ಆಯ್ಲಿ. ಅಯ್ಯೋ, ಇದು ಇವತ್ತು ತಕೊಂಡೋಗಿದ್ದಲ್ಲ ಕಮ್ಮೆ, ಶಾನೆ ದಿನದಿಂದ ಎಲ್ಲರಿಗೂ ಕಡ ಕೊಟ್ಬಿಟ್ಟು ಬಂದಿದ್ನಲ್ಲ. ಅದೇ ಆ ಬಂಪೇಗೌಡನ ತೊಟ್ಟಿ ಜಯಶೀಲ, ಅವ್ರ ಅಣ್ಣ ಮಹೇಶ, ಅವರ ಸಂದ್ರ ನಿರಂಜನ, ಅವರಪ್ಪ ನರಸೇಗೌಡ, ಬನ್ನೂರು ಕೂರ ಪ್ರಸನ್ನ, ಅವರೆಲ್ಲ ದುಡ್ಡು ಕೊಡದೆ ಆಟ ಆಡಿಸ್ತಿರು. ಇವತ್ತು ಹೋಗಿ ವಸೂಲು ಮಾಡ್ಕೊಂಬಂದು
ತಕೊಂಬಡ್ಗು. ಯಾರಿಗೇನು ಸಾಲ ಕೊಟ್ಟಿದ್ರಿ ಗೌಡ್ರೆ? ಬಂದ್ರು ನಂದೆಲ್ಲಿ ಇಡ್ಲಿ ನಂದು ಗೋಪಾಲ. ಆಮೇಲೆ ಪುಟ್ಮಲ್ಲಿ ತಕ ಒಳಗೆ ಮಡ್ಗೋಗು. ಏನ್ ಗೌಡ್ರೆ 50,000 ರೂಪಾಯಿ ಬಂಡ್ಲಿ ಇಟ್ಕೊಂಡ್ಬಿಟ್ಟಿದ್ದೀರಾ? ನಾ ಬಡ್ಕಂಡು ಕೆಟ್ಟವ್ರ ಕೆಂಗಣ್ಣ ಗುರಿ ಹಾಕಿ ಮುಂಚೆ ಒಳಗೆ ಮಡಗು ಅಂತ ನನ್ನ ಮಾತೆಲ್ಲಿ ಕೇಳಿಯೇ? ನನ್ನ ದೃಷ್ಟಿ ಏನೂ ಆಗಲ್ಲ ಬಿಡ್ರಿ. ಗೊತ್ತು ಬಿಡಿ ಅಣ್ಣಪ್ಪನವ್ರೆ, ಎಲ್ಲರ ದೃಷ್ಟಿಗೆ ಮೊದಲು ನಿಮ್ಮ ದೃಷ್ಟಿನೇ ತಾಗೋದು ಅಂತ. ಬಾಬಣ್ಣ ಚಂದನವ್ರು ಆ ಥರದವ್ರು ಅಲ್ಲ ಬಿಡಿ. ನಾ ಆ ಥರದವ್ನಾ? ಅಲ್ವೇ ಮತ್ತೆ? ಓ ಅಣ್ಣಪ್ಪನವ್ರೆ, ಬೇಜಾರು ಮಾಡ್ಕೋಬೇಡಿ ಗೌಡ್ರೆ, ನೀವು ಆ ಥರದವ್ರಲ್ಲ, ನಾನು ಆ ಥರದವನಲ್ಲ, ನಾವಿಬ್ರು ಒಂದೇ. ಏನಂತೀರ ಪುಟ್ಮಲ್ಲಿ ಅವ್ರೆ? ಉಕ್ಕನೆ ಅವಳಿ ಕೇಳಿಸ್ಕೊಂಡ್ರ? ಅಯ್ಯ ಇದೊಂದು ತಟ್ಟುಪಟ್ಟದು. ಕಳ್ಳ ತಿಂದೆ ಬಸವ ಅಂದ್ರು ಹ್ಞೂ ಅಂತಾಳೆ, ಬೆಲ್ಲ ತಿಂದೆ ಬಸವ ಅಂದ್ರು ಹ್ಞೂ ಅಂತಾಳೆ. ಆಮೇಲೆ ಪುಟ್ಮಲ್ಲಿ ನನ್ನ ಮಾತಿಗೆ ಮರ್ಯಾದೆ ಇಲ್ವಾ? ಹುಡ್ತು ಅನ್ನಿ ಬಾಬಣ್ಣ, ನಿಮ್ಮ ಮಾತನ್ನ ನಾನು ಯಾವತ್ತಾರು ಮೀರಿವ್ನ. ಮತ್ತೆ ದುಡ್ಡು ತಗೊಂಡೋಗಿ ಟ್ರಂಕಲ್ಲಿ ಭದ್ರವಾಗಿಡು, ಅದಕ್ಕೊಂದು ದಪ್ಪ ಬೀಗ ಹಾಕಿಡು. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ ಆಗಲ್ಲ. ಏನ್ರಿ ನನ್ನನ್ನೇ ಕಳ್ಳನ್ ತರ ನೋಡ್ತಿದ್ದೀರಾ? ಅಣ್ಣಪ್ಪನವ್ರೆ, ನಾ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈಗ ಶಾನೆ ಜನ ಕಳ್ಳಾಗಿರೋದು ನಿಮ್ಮ ಥರ ಕೆಲಸ ಇಲ್ದಿರೋರಿಗೆ. ದಿಸ್ ಇಸ್ ಟೂ ಮಚ್. ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನಾನೇನು ಅಂತ ಇವತ್ತಲ್ಲ ನಾಳೆ ಗೊತ್ತಾಗುತ್ತೆ. ನಾಳೆ ಅನ್ನೋ ಪದನೇ ಮರ್ತು ಬಿಡಿ, ಇವತ್ತೇ ಎಲ್ಲ ಗೊತ್ತಾಗತ್ತೆ. ಅಣ್ಣಪ್ಪನವ್ರ ಪರ ವಾದ ಮಾಡಕ್ಕೆ ಯಾರೋ ಲಾಯರ್ ಬೇರೆ ಬಂದ್ಬಿಟ್ಟಾರೆ. ನಾನು ಲಾಯರ್ ಲಕ್ಷ್ಮೀಪತಿ. ನಮ್ಮ ಜಾಕ್ಪಾಟ್ ಜನಾರ್ದನ್ ಅವ್ರನ್ನ ನೋಡಕ್ಕೆ ಅವ್ರ ಮನೆಗೆ ಹೋಗಿದ್ದೆ. ಅವರು ಇಲ್ಲಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಹೀಗೆ ಬಂದೆ. ನನ್ನನ್ನು ನೋಡಕ್ಕ ಯಾಕೆ ಲಾಯರ್ ಸಾಹೇಬ್ರೆ? ಜಾನಿ ಅವರೇ, ನಿಮ್ಮ ತಾತ ಅವ್ರ ಹೆಸರಲ್ಲಿದ್ದ 25 ಕೋಟಿ ಆಸ್ತಿ ನಿಮ್ಮ ಪರವಾಗಿ ಆಗ್ಬೇಕು ಅಂತ ಕೋರ್ಟಲ್ಲಿ ಕೇಸ್ ನಡೀತಿತ್ತಲ್ಲ? ಹೌದೌದು, ಕೇಸ್ ನಂಬರ್ 25/B. ಅದೇ ಆ ಕೇಸ್ ಕ್ಲಿಯರ್ ಆಗಿ ಜಡ್ಜ್ಮೆಂಟು ನಿಮ್ ಪರವಾಗಿದೆ. ಈಗ ನೀವು 25 ಕೋಟಿ ಆಸ್ತಿ ಒಡೆಯ. ಹೌದಾ? ಹೌದು ಸರ್. ಇನ್ 15 ಡೇಸ್ ಅಲ್ಲಿ ಅಫಿಷಿಯಲ್ ಆಗಿ ಆಸ್ತಿ ಎಲ್ಲ ನಿಮ್ಮ ಹೆಸರಿಗೆ ಬರುತ್ತೆ. ಈಗ ನೀವು ಕರೋಡ್ಪತಿ. ಲಾಯರ್ ಸಾಹೇಬ್ರೆ ದಿಟೆ ಹೇಳ್ತಾ ಇದಾರೆ. ರೋಡ್ಪತಿ ಆಗಿದ್ದವರು ಕರೋಡ್ಪತಿ ಆಗಿದಾರ. ಗಿರಿ ಮಗ್ಗೆ ಯಾವನ್ಗೆ? ರೋಡ್ಪತಿ ಅಂದವ್ರಿಗೆ. ಬಾಬಣ್ಣ ನೀವೇ ಅಲ್ವಾ ರೋಡ್ಪತಿ ಅಂದವ್ರು? ನಾನೀಗ ಕರೋಡ್ಪತಿ. ಅದ್ನೇ ಅವ್ರ ದಿಟುವ ಅಂತ ಕೇಳ್ತಾ ಇರೋದು. ಸತ್ಯ ರೀ, ನಾ ಹೇಳುದಿಲ್ಲ ಸತ್ಯ. ಆಗ್ಲೇ ಹೇಳದ್ನಲ್ಲ ಗೌಡ್ರೆ, ಮುಂದೊಂದ್ ದಿನ ನನ್ನ ಬಗ್ಗೆ ಗೊತ್ತಾಗುತ್ತೆ ಅಂತ. ನಾನೀಗ ಕೋಟ್ಯಾಧೀಶ್ವರ. ಚಂದನ್ ಅವ್ರೆ, ನೀವು ಕೋಟ್ಯಾಧಿಪತಿ ಆದದ್ದು ನನಗೆ ಸಾನೆ ಸಂತೋಷ ಆಯ್ತು ಅನ್ನಿ. ನಿಮಗ್ ಖುಷಿ ಆಯ್ತಲ್ಲ, ಅಷ್ಟು ಸಾಕು ಪುಟ್ಮಲ್ಲಿ ಅವ್ರೆ. ಬೇರೆ ಒಪ್ಕೊಂಡು ನನ್ಗೇನಾಗ್ಬೇಕು? ಆಮೇಲೆ ಪುಟ್ಮಲಿ ದುಡ್ಡ ತಕೊಂಡೋಗಿ ಟ್ರಂಕಲ್ ಮಡಗು. ಲಾಯರ್ ಸಾಹೇಬ್ರೆ, ಗೌಡ್ರಿಗಿನ್ನೂ ನಾನು ಕೋಟ್ಯಾಧಿಪತಿ ಆಗಿರೋದ್ರ ಬಗ್ಗೆ ನಂಬಿಕೆನೆ ಬರ್ತಿಲ್ಲ ಅನ್ಸುತ್ತೆ. ಅವ್ರಿನ್ನೂ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಮಾರೋ ಲೆವೆಲಲ್ಲೇ ಥಿಂಕ್ ಮಾಡ್ತಿದ್ದಾರೆ. ಓ ಅಣ್ಣಪ್ಪನವ್ರೆ, ನಿಮ್ಮ ಮಾತನ್ನ ವಾಪಸ್ ತಕೊಳ್ಳಿ. ನಾನು ಪಟಪಟಿ ಚಡ್ಡಿ ಬನ್ನಿ ವ್ಯಾಪಾರ ಮಾಡಿದ್ರು ನೀ ಎತ್ತನ ವ್ಯಾಪಾರ, ನೀ ಎತ್ತನ ಸಂಪಾದನೆ. ಜಾನಿ ಅವ್ರೇನ್ ತಲೆ ಹೊಡೆದಿದ್ರಾ? ಅವ್ರ ತಾತನ ಆಸ್ತಿ ರೀ ಅದು. ಅದೆಲ್ಲ ಇವ್ರಿಗೆಲ್ಲ ಗೊತ್ತಾಗುತ್ತೆ ಲಾಯರ್ ಸಾಹೇಬ್ರೆ. ಬನ್ನಿ ಹೋಗೋಣ. ಆಮೇಲೆ ಪುಟ್ಮಲಿ ದುಡ್ಡನ್ನ ತಕೊಂಡೋಗಿ ಟ್ರಂಕ್ಲಿ ನೀಟ ಇಲ್ಲ ನಾ ಇಡ್ಲ್ಯಾ? ನಾನೇ ಹೇಳ್ತೀನಿ ಬಾಬಣ್ಣ. ಅದೇನೋ ಲಾಯರ್ ಸಾಹೇಬ್ರು ಹೇಳ್ದ ದಿಟ್ವ. ಅಣ್ಣಪ್ಪನವರು ಸಾವುಕಾರರಾಗ್ಬಿಟ್ರ. ಹೌದು ಕಣೆ ಅಪೇಕ್ಷಾ, ಇನ್ 1 ವೀಕಲ್ಲಿ ಕಾರ್ ತಗೋತಾ ಇದೀವಿ. ಜಾನಿ ಹೇಳಿದ್ರು ಲೋಕಲ್ ಕಾರ್ಸ್ ಬೇಡ, ಇಂಪೋರ್ಟೆಡ್ ಕಾರ್ಸ್ ತರ್ಸೋಣ ಅಂತ. ಸಂಬಂಧ 2 ಕೋಟಿ ರೇಂಜಲ್ಲಿ ನೋಡ್ತಾ ಇದ್ವಿ. 25 ಕ್ರೋರ್ಸ್ ಬರ್ತಿದ್ಯಲ್ಲ, ದುಡ್ಡಿದ್ದಾಗ ಎಂಜಾಯ್ ಮಾಡಬೇಕು. ಈ ಆಟೋ ಹಿಂದೆ ಬರ್ದಿರ್ತಾರಲ್ಲ, ವೀಕ್ ಡೇಸ್ ದುಡಿ, ವೀಕೆಂಡ್ ಕುಡಿ, ಲೈಫ್ ಇಷ್ಟೇ ಡೇ ಅಂತ. ಒಂದೊಂದ್ಸಲ ಅದು ನಿಜ ಅನ್ಸುತ್ತೆ. ಕೆಲವರಂತೂ ಜೀವನ ಪರ್ಯಂತ ಕಷ್ಟಪಡ್ತಾನೆ ಇರ್ತಾರೆ, ನೆಮ್ಮದಿ ಅನ್ನೋದೇ ಇರಲ್ಲ. ಅಂತ ಬದುಕು ನಂಬೇಡಪ್ಪ. ಈಗ ನಾವೇ ಬೇರೆ, ನಮ್ಮ ಲೆವೆಲ್ಲೇ ಬೇರೆ. ನೋ ಪ್ರಾಬ್ಲಮ್, ಸದ್ಯಕ್ಕೆ 15 ಡೇಸ್ ಇದೇ ಮನೇಲಿ ಇರ್ತೀವಿ, ಬಂದು ನೋಡ್ಕೊಂಡು ಹೋಗು. ಬೇರೆ ಕಾಲ್ ಬರ್ತಾ ಇದೆ, ಆಮೇಲೆ ಕಾಲ್ ಮಾಡ್ತೀನಿ. ಮಧುರ ಅವ್ರೆ, ಕೂತ್ಕೊಳ್ಳಿ ಗೌಡ್ರೆ. ನೀವು ಫೋನ್ಲಿ ಸ್ವಲ್ಪ ಬಿಸಿ. ಹೇಳಿ ಬಾಲು ಅವರೇ, ಜಯನಗರ 4th ಬ್ಲಾಕಾ? ಐಡಿಯಾ, ನೋ ವರೀಸ್. ಬಂಗ್ಲಾ ಹೇಗಿದೆ? ದುಡ್ಡು ಬಿಡ್ರಿ, 5 ಕೋಟಿನೂ 6 ಕೋಟಿ ಆಗ್ಲಿ, ಬಟ್ ಆ ಬಂಗ್ಲೂ ನನ್ನ ಟೇಸ್ಟ್ ಪ್ರಕಾರ ಇರಬೇಕು. 1 ಕೋಟಿ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ. ಸಂಜೆ ಬಂದು ನಾನೇ ನೋಡ್ತೀನಿ, ಇನ್ನೊಂದೆರಡು ಕಡೆ ಹುಡುಕಿರಿ. ಇನ್ನೆಷ್ಟು ದಿನ ಅಂತ ಈ ಗುಬ್ಬಚ್ಚಿ ಗೂಡಲ್ಲಿರೋದು? ಇನ್ನು 15 ಡೇಸಲ್ಲಿ ಹೊಸ ಬಂಗ್ಲಾಕ್ ಶಿಫ್ಟ್ ಆಗ್ಬಿಡ್ತೀವಿ. ಓಕೆ, ಸಂಜೆ ಸಿಗ್ತೀವಿ. ಮಧುರ ಅವ್ರ ಹೊಟ್ಟಿ ಖಾಲಿ ಮಾಡ್ತಾ ಇದಾರೆ. ಹೌದು ಗೌಡ್ರೆ, ಎಷ್ಟು ದಿನ ಅಂತ ಈ ಗುಬ್ಬಚ್ಚಿ ಗೂಡಲ್ಲಿರೋದು? ನಾನು ಜಾನಿ ಮಾತಾಡ್ಕೊಂಡಿದೀವಿ, 1 ಕೋಟಿ ಕಾರು, 6 ಕೋಟಿಗೆ ಬಂಗ್ಲೋ ತಗೋಬೇಕು ಅಂತ. ಗೌಡ್ರೆ, ನಾನು ಜಾನಿ ಇದೆಲ್ಲ ತಗೊಳ್ತಿರೋದಕ್ಕೆ ನೀವ್ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ? ಹೊಟ್ಟೆ ಉರಿನಾ? ಬಿಡ್ತು ನಿಮ್ಮ ಮಧುರ ಅವ್ರ, ನೀವು ಚಂದಾಗಿದ್ರೆ ನಾ ಯಾಕೆ ಹೊಟ್ಟೆ ಉರ್ಕೊಂಡನು?
ಇಷ್ಟು ದಿನ ಎದುರಟ್ಟಿಲಿದ್ರು ಒಂದೇ ಹಟ್ಟಿಯವ್ರ ಥರ ಇದ್ರಿ. ಈಗ ಹಟ್ಟಿ ಖಾಲಿ ಮಾಡ್ಕೊಂಡು ಹೊಸ ಹಟ್ಟಿಗೆ ಹೋಯ್ತಾ ಇದಾರಲ್ಲ, ಅದಕ್ಕೆ ಬೇಜಾರಾಯ್ತು ಅನ್ನಿ. ಅಷ್ಟಕ್ಕೆಲ್ಲ ಯಾಕೆ ಬೇಜಾರು ಮಾಡ್ಕೋತೀರಾ? ನಾವು ಹೋದ್ಮೇಲೆ ಅಡ್ರೆಸ್ ಕೊಡ್ತೀವಿ, ನೀವು ಪುಟ್ಮಲ್ಲಿ ಫ್ರೀ ಮಾಡ್ಕೊಂಡು ಬಂದು ನೋಡ್ಕೊಂಡು ಹೋಗಿ. ಅಮಾಸ್ಗೊಂದ್ಸತಿ ಪೂರ್ಣಮ್ಗೊಂದ್ಸತಿ ಪೂರ್ತಿ ಮಾಡ್ಕೊಂಬಂದ್ರೆ ದಿನ ನೋಡ್ದಂಗೆ ಅದ್ದ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಅದೇ ಏರಿಯಲ್ಲಿ ನೀವು ಒಂದು ಮನೆ ಪರ್ಚೇಸ್ ಮಾಡಿ, ಆಗ ಎದ್ರ ಬದ್ರ ಇರ್ಬೋದು. ಅಷ್ಟು ದುಡ್ಡು ನಮ್ಮ ತಮ್ಮೆಲ್ಲಿದ್ದು ಹೇಳಿ. ಹೋಗ್ಲಿ, ರೆಂಟಿಗೆ ತಗೊಳ್ಳಿ. ಈಗ ಆಯ್ತಾರ ಖರ್ಚ್ಲಿ 10 ರೂಪಾಯಿ ಜಾಸ್ತಿ ಖರ್ಚಾದ್ರೂ ನಮ್ಮವ್ವ ಕಸ್ಬಳ್ ತಕೊಂಡ್ ಹೊಡೆದಾಕ್ಬಿಡ್ತಾಳೆ ನೀ. ಹೊರ್ಸ್ಕೊಳ್ಳಿ. ಮತ್ತಿನ್ನೇನ್ ಗೌಡ್ರೆ, ನಿಮ್ಗೋಸ್ಕರ ನಾ ಇದೇ ಗೂಡಲ್ಲಿ ಇರಕ್ಕಾಗತ್ತಾ? ನಿಮ್ ದಾರಿ ನಿಮ್ಗೆ, ನಮ್ ದಾರಿ ನಮ್ಗೆ. ಇನ್ನೊಂದು ಕಾಲ್ ಬರ್ತಿದೆ. ಹಲೋ. ಅಯ್ಯ ಶಿವನೇ, ಕೈಗೆ ಇನ್ನೂ ದುಡ್ಡು ಬಂದಿಲ್ಲ, ಆಗಲೇ ಹಿಂಗೆ 25 ಕೋಟಿ ಬರ್ತದೆ ಅಂದೆಟ್ಗಲೆ ನಮ್ಮ ಮಧುರವರು ಬದಲಾಗ್ಬಿಟ್ರಲ್ಲಪ್ಪ. ಒಂಗಳಿ ಮಲ್ಲಪ್ಪ, ಕಾಲ ಶಾನೆ ಬದಲಾಗ್ಬಿಡ್ತು ಬಿಡಪ್ಪ. ವಾವ್, ಡೈಮಂಡ್ ರಿಂಗ್. ನಿನ್ಗೋಸ್ಕರ. ಜಾನಿ, ನಿಮ್ ಕೈಗೆ ದುಡ್ಡೇ ಸೇರಿಲ್ಲ, ಈ ರಿಂಗ್ ಹೇಗ್ ತಂದ್ರಿ? ಶೋರೂಮಿಂದ ಕದ್ಕೊಂಬಂದೆ. ಏನ್ ಡಾರ್ಲಿಂಗ್, ಶ್ರೀಮಂತರಾಗ್ತಿದೀವಿ, ದುಡ್ಡು ಸಿಗಲ್ವಾ? ಸಿಕ್ಕಿದ ದುಡ್ಡನ್ನ ಜೇಬಲ್ಲಿ ಇಟ್ಕೊಂಡು ಓಡಾಡಿದ್ರೆ ನಾವು ಶ್ರೀಮಂತರು ಅಂತ ಜನಕ್ಕೆ ಗೊತ್ತಾಗೋದು ಹೇಗೆ? ಅದಕ್ಕೆ ಪ್ರತಿದಿನ ಹೊಸ ಐಟಮ್ನ ಮನೆಗೆ ತಗೋತಾನೆ ಇರಬೇಕು. ಆಗ ಜನ ಅವ್ರು ಬಿಡಪ್ಪ ಶ್ರೀಮಂತರು, ಪ್ರತಿದಿನ ಹೊಸದನ್ನು ತಗೋತಾನೆ ಇರ್ತಾರೆ ಅಂತಾರೆ. ಇದಕ್ಕೆ ಮಾರಿಕತೆ ಅರವಿಂದ್ ಅವ್ರು ದುಡ್ಡು ಕೊಟ್ರು. ಥ್ಯಾಂಕ್ ಯು ಹನಿ, ಐ ಲವ್ ಯು. ರೆಸ್ಪಾನ್ಸ್ ಅವ್ರ ಕಡೆಯಿಂದ ಬಂದಿದ್ರೆ ಏನಂದ್ರೆ? ನಿನ್ ಖುಷಿನೇ ನನ್ ಖುಷಿ ಅಂದೆ. ಜಾನಿ, ನೀರ್ ಕುಡಿಯೋದು ಮರ್ತ್ಬಿಟ್ಟೆ, ಕೆಳಗೆ ಹೋಗಿ ಒಂದ್ ಗ್ಲಾಸ್ ನೀರ್ ತಂದು ಕೊಡ್ತೀರಾ? ಈ ಮನೆ ಕೆಲಸ ಮಾಡಿ ಮಾಡಿ ನನಗಂತೂ ಸಾಕಾಗೋಗಿತ್ತು. ಮೊದಲು ಈ ಮನೆಗೆ ಕೆಲಸದವ್ರನ್ನ ಇಡ್ಬೇಕು. ಹಾಗಾದ್ರೆ ನಾಳೆನೂ ಒಬ್ರನ್ನ ಅಪಾಯಿಂಟ್ ಮಾಡಿ. ಒಬ್ರಲ್ಲ, ಈ ಮನೆಗೆ 4 ಜನ ಬೇಕು. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ, 3 ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ. ನಿಮ್ಮಿಬ್ರಲ್ಲಿ ನೀವು ಒಬ್ರಾದ್ರೂ 100 ವರ್ಷ ಬಾಳಿ. ಸರ್, ನಮ್ಮಿಬ್ಬರಿಗೂ 2 ಜೊತೆ ಬಟ್ಟೆ ಕೊಡಿ ಸರ್. ನಿಮ್ಮಿಬ್ರಿಗೆ ಏನ್ ಸ್ಪೆಷಲ್ಲು? ಮೇಡಮ್, ನಿನ್ನೆಯಿಂದ ನಮ್ಮಿಬ್ಬರಿಗೂ ಹುಷಾರಿಲ್ಲ, ಅದೇ ಸ್ಪೆಷಲ್. ಓಹೋ, ಹುಷಾರಿಲ್ದಿರೋರು ಹೊಸ ಬಟ್ಟೆ ಹಾಕೋಬಾರ್ದು, ಗೊತ್ತಾ? ನಿಮ್ಗೆ ಬಟ್ಟೆ ಅವಶ್ಯಕತೆ ಇಲ್ಲ, ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ. ಇರಿ, ಡಾಕ್ಟರ್ ಉಮಾಪತಿಗೆ ಫೋನ್ ಮಾಡ್ತೀನಿ. ಸರ್, ಹುಷಾರಿಲ್ದೆ ಇದ್ದಿದ್ದು ನಿನ್ನೆ ರಾತ್ರಿ, ಬೆಳಗ್ಗೆಯಿಂದ ಚೆನ್ನಾಗೇ ಇದೀವಿ. ಜಾನಿ, ಇಂಥವ್ರಿಗೆ ದಾನ ಮಾಡಿದ್ರೆ ನಮಗ್ ಖಂಡಿತ ಒಳ್ಳೇದಾಗಲ್ಲ. ಇಬ್ರು ಡ್ರಾಮಾ ಮಾಡ್ತಿದ್ದಾರೆ. ಅದು ಗೊತ್ತಿದ್ದೆ ನಾನು ಇಲ್ಲಿವರೆಗೂ ಬಂದದ್ದು ಸುಂದ್ರಿ ಮೇಡಮ್. ಓಯ್ ಮೂವಿಂಗ್ ಸ್ಟಾರ್ಸ್, ಹೆಕ್ಕ ತಿಂಬವೆ ಬನ್ನಿ ಈಚೆಗೆ. ಎಂತ ನಿಮ್ಗೆ ಹುಷಾರಿಲ್ಯಾ? ಬಟ್ಟಿ ಬೇಕಾ? ಅದು 2 ಜೊತೆ ನಾನು ಕೊಡ್ತೆ. ಬಟ್ಟೆ ಬೇಡ ಬಿಟ್ರೆ ಸರಿಯಾದ ಟೈಮಿಗೆ ಬಂದು ಅವ್ರು ಬುದ್ಧಿ ಕಲ್ಸಿದ್ರಿ ನೋಡಿ. ಅಯ್ಯೋ, ನಾನು ಇಪ್ಪುದೇ ನಿಮ್ಮ ಸೇವೆಗೆ ಆಯಲ್ಲ ಮಾತು. ಸುಂದ್ರಿ ಮೇಡಮ್, ಇನ್ನು ಮುಂದೆ ನಿಮ್ಗೆ ಹೇಗಾರು ಈ ರೀತಿ ತೊಂದರೆ ಯಾರೇ ಹೇಳಿ, ಒಂದು ಸಣ್ಣ ಮಿಸ್ ಕಾಲ್ ಕೊಡಿ, ರಿಂಗ್ ಟೋನ್ ಬಪ್ಪರೊಳಗೆ ಇಲ್ಲಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಇನ್ಸ್ಪೆಕ್ಟರ್. ಅಯ್ಯೋ, ಅದಕ್ಕೆಲ್ಲ ಥ್ಯಾಂಕ್ಸ್ ಎಂತಕ್ಕೆ? ಹೌದಲ್ಲ? 300 ರೂಪಾಯ ಹೆಂಡ್ತಿ ಬಸ್ರಿ, ಅವಳಿ ಜವಳಿಯ ಕಾಂತ, ಬೈಕಿ ದೊಡ್ಡದಲ್ಲ ಮರ್ರೆ. ಎಕ್ಸ್ಟ್ರಾ 1000 ರೂಪೀಸ್ ಕೊಡಿ. ಥ್ಯಾಂಕ್ ಯು ಸುಂದ್ರಿ ಮೇಡಮ್. ಸೀರೆಯೂ ತಗೊಬನ್ನಿ ಅಂದೇಳಿ ಹೇಳಿದ್ದಾಳೆ. ಅಡ್ಡಿಲ್ಲ ಬಿಡಿ, ಇದ್ರಾಗೆ ತಕಂತೆ. ಇದನ್ನ ತಗೊಂಡು ಹೋಗ್ಕೊಡಿ. ಅಯ್ಯೋ, ಬ್ಯಾಡ ಇದ್ದಿತ್ತು, ಅದಿದೆಯಲ್ಲ ಎತ್ತಕ್ಕೆ. ಇದು ನಮ್ಮ ಕಡೆಯಿಂದ ಗಿಫ್ಟು. ಹೌದಾ? ಅಡ್ಡಿಲ್ಲ, ಥ್ಯಾಂಕ್ಸ್. ಇನ್ನೊಬ್ರು ಬಂದ್ರು, ಅವ್ರಿಗೂ ಕೊಡು. ಅಣ್ಣಪ್ಪನವ್ರೆ, ನಾನು ಇನ್ನೂ ಆ ಸ್ಥಿತಿಗೆ ಬಂದಿಲ್ಲ. ಇವತ್ತು ಬಂದಿಲ್ಲ, ನಾಳೆ ಬಂದೇ ಬರ್ತೀರಾ. ಪುಟ್ಮಲಿ, ಯಾಕೆ ಹಿಂಗೆ ಅರ್ಚಾಡ್ತಾ ಇದ್ದಾರೆ? ನನ್ನ ಮೈ ಮೇಲೆ ಬೆಂಕಿ ಬಿದ್ದದೆ. ಮಕ್ಕಳಿಸಿ ನೋಡ್ತೀನಿ. ಅಯ್ಯೋ, ನನ್ನ ಮೈ ಮೇಲೆ ಬೆಂಕಿ ಬಿಡಕ್ ನಾನು ಬೆಂಕಿಗೆ ಹಾರ್ಬಿಟ್ಟು ಬಂದಿದ್ದೇನ. ಮತ್ ಮೈ ಮೇಲೆ ಬೆಂಕಿ ಬಿದ್ದಿದೆ ಅಂದ್ರಲ್ಲ? ಕ್ವಾಪ ಬಂದದೆ. ಪಾಪ, ಯಾರ ಮೇಲೆ? ಅಣ್ಣಪ್ಪನವ್ರ ಮೇಲೆ. ನೋಡಮ್ಮ ಪುಟ್ಮಲಿ, ನನಗೆ ಭಿಕ್ಷೆ ಹಾಕ್ತೀನಿ ಅಂತ ಅವಮಾನ ಮಾಡ್ತಾರೆ. ಅಮ್ಮ ಪುಟ್ಮಲಿ, ನಂಗೆ ಅದೆಲ್ಲ ಗೊತ್ತಿಲ್ಲ. ಈಗ ನಾನು ಅವ್ರಿಗಿಂತ ದೊಡ್ಡ ಶ್ರೀಮಂತ ಆಗ್ಬೇಕು. ಏನ್ ಮಾಡ್ಬೇಕು ಹೇಳ್ಕೊಡು. ನಂಗೆ ಗೊತ್ತಿಲ್ಲ ಬಾಬಣ್ಣ, ಇರಿ ಚಂದನವ್ರನ್ನ ಕೇಳಿ ಹೇಳ್ಬಿಡ್ತೀನಿ. ಅಯ್ಯ, ತಟ್ಟುಪಟ್ಟೆತ್ತದು ಅಂತ ಪ್ರೂವ್ ಆಗೋಯ್ತು. ಹೋಗಿ ವೈರಿಗಂತ ಸಹಾಯ ಕೇಳಿ ರಮ್ಮೆ. ಬೇಡ ಬಿಡು, ನಾನೇ ಮಾಡ್ಕತ್ತೀನಿ. ಯಾನ್ ಮಾಡಿರಿ? ಅಟ್ಟಿಲಿರೋ ಪಟಾಪಟಿ ಚಡ್ಡಿ ಬನ್ನಿನೆಲ್ಲ 10 ರೂಪಾಯಿ ಕಮ್ಮಿ ಕೊಟ್ಬಿಡ್ತೀನಿ.
ಹಾ ಜೂನಿಯರ್ ಅವರ ನಮಸ್ಕಾರ. ನಾನು ಶ್ರೀರಾಮಚಂದ್ರ ಗೌಡ. ಅದೇ ಚಾಮರಾಜನಗರದಿಂದ ಬಂದು ಚಾಮರಾಜಪೇಟೆಯಲ್ಲಿ ಅಟ್ಟಿ ಮಾಡ್ಕೊಂಡು ಪಟಪಟಿ ಚಡ್ಡಿ ಬನ್ನಿ ವ್ಯಾಪಾರ ಮಾಡ್ತೀನಲ್ಲ ಅವನಿಯೇ ನಾನು ಒಂದು ಶಿವರಾತ್ರಿ ಹಬ್ಬಕ್ಕೆ ಒಂದು ಆಫರ್ ಬಿಡ್ತೀನಿ ಸರ್. ಅದೇ ನನ್ನ ತಗಿರೋ ಪಟಪಟಿ ಚಡ್ಡಿ ಬನ್ನಿನೆಲ್ಲ 10 ರೂಪಾಯಿ ಕಮ್ಮಿ ಕೊಟ್ಬಿಡ್ತೀನಿ ಸರ್. ಹಾಂ ಹಾಂ ಏನಂದ್ರಿ ಚಡ್ಡಿ ಬನ್ನಿ ಕೇಳೋರು ಎಲ್ಲ ಅಂದ್ರೆ ಈ ಚಡ್ಡಿ ಬನ್ನಿನ ವ್ಯಾಪಾರನೇ ಅಷ್ಟು ಸಹ ನಿಧಾನಕ್ಕೆ ಕಚ್ಕತ್ತದೆ. ಅದು ಕಚ್ಕೊಳ್ಳಗಂಟ ನಾವು ಹಾಕೊಂಡ್ರೆ ಚಡ್ಡಿ ಬಿಟ್ಟೋಗ್ಬಾರ್ದು ಅಷ್ಟೇ. ಅವ್ರಿಗೀಗ ಬೇಡವಂತ ಬೇಕಾದಾಗ 7 ಕಳ್ಸಿರಂತೆ. ನಾ ಬಿಡಲ್ಲ ಕಮ್ಮೆ ನೋಡು ಮಾಡ್ತೀನಿ ನೋಡು ಈಗ. ಸರ್ ನಮಸ್ಕಾರ, ಮುಳ್ಕಟ್ಟೆ ಶಿವನಂಜಪ್ಪ ಅವರಾ? ಸರ್ ನಾನು ಶ್ರೀರಾಮಚಂದ್ರ ಗೌಡ ಮಾತಾಡ್ತಾ ಇರೋದು. ಅದೇ ಪಟಾಪಟಿ ಚಡ್ಡಿ ಬನ್ನಿ ವ್ಯಾಪಾರ ಮಾಡ್ತೀನಿಲ್ಲ. ಹ್ಞೂ ಸರ್ ನಾನು ಶಿವರಾತ್ರಿ ಹಬ್ಬಕ್ಕೆ ಒಂದು ಆಫರ್ ಬಿಡ್ತೀನಿ ಸರ್. ಅದೇನಂದರೆ ನನ್ನ ತಂದಿರೋ ಪಟಾಪಟಿ ಚಡ್ಡಿ ಬನ್ನಿನೆಲ್ಲ ಒಂದೇ ಸತಿ ತಗೊಂಬಿಟ್ರೆ ಎಲ್ಲಕ್ಕೂ 10 ರೂಪಾಯಿ ಕಮ್ಮಿ ಮಾಡ್ಕೊತೀನಿ ಸರ್. ಹಾಂ ಪಟಾಪಟಿ ಚಡ್ಡಿ ಬನ್ನಿನ ಯಾರು ಕೇಳೋರು ಇಲ್ಲ ಅಂದ್ರಿ ಸರ್. ಅದು ಹಂಗೆ ಸೀಸನ್ ಬಂದ್ಬಿಟ್ರೆ ಒಂದೇ ಸತಿ ಗೋರ್ಕೊಂಡು ಹೋಗ್ಬಿಡ್ತಾರೆ. ಈಗ ನಾನು ನಿಮ್ಮ ತವಿರೋ ತಗೋಬೇಕಾ? ಸೀಸನ್ ಬಂದಾಗ ನೀವು ಬಂದು ನನ್ನ ತವಿರೋ ತಗೊಂಡ್ರೆ ಬೇಡ ಬಿಡಿ ಸರ್. ನಾನು ನಿಮ್ಮ ತಗೊಂಡು ಬರೋದು ಬೇಡ, ನೀವು ನನ್ನ ತಗೊಂಡು ಬರೋದು ಬೇಡ. ಬಿರ್ನ ಸಾವುಕಾರ ಆಗೋ ಅಂದರೆ ಯಾರು ಮಾಡಬೇಕು ಅಂತ ಗೊತ್ತಾಯ್ತಾ ಇಲ್ಲ. ಅದಕ್ಕೆ ಕಾಯ್ಬೇಕು ಬಾಬಣ್ಣ. ಆಮೇಲೆ ಪುಟ್ಮಲ್ಲಿ ಹೋಗೊಂದು ಲೋಟ ಮಜ್ಜಿಗೆ ತಕೊಂಬೋಗು. ಮೊಸರು ಹಾಕ್ಬೇಡ, ಬರೀ ನೀರು ಇಕ್ಕಂಬ. ಏನಪ್ಪ ಮೂವಿಂಗ್ ಸ್ಟಾರ್ಸ್ ಅಂತೂ ನೆನ್ನೆ ನನ್ನ ಹತ್ರ ಸುಳ್ಳು ಹೇಳ್ಬಿಟ್ರಿ. ನಾವು ಸುಳ್ಳು ಹೇಳಿಲ್ಲ ಸರ್, ನೀವು ಅಪಾರ್ಥ ಮಾಡ್ಕೊಂಡಿದ್ದೀರಾ. ನಿಜವಾಗ್ಲೂ ನಿಮ್ಮಿಬ್ರಿಗೂ ಹುಷಾರಿರ್ಲಿಲ್ಲ ಸರ್. ಹೌದು ಸರ್, ನಾವಿಬ್ರು ತೊಂದರೆಯಲ್ಲಿ ಇದ್ದಿದ್ದಕ್ಕೇನೆ ನಿಮ್ಮ ಹತ್ರ ಕೆಲಸ ಕೇಳ್ಕೊಂಡು ಬಂದಿರೋದು. ಇದಕ್ಕೆ ಮೊದಲು ಏನು ಮಾಡ್ತಿದ್ರಿ? ಬೆಳಗ್ಗೆ 6:15 ಕರೆಕ್ಟಾಗಿ ನಿತ್ಯ ಕರ್ಮ ಮಾಡ್ತಿದ್ವಿ ಸರ್. ಕರೆಕ್ಟಾಗಿ 8 ಗಂಟೆಗೆ ಬಿಸಿ ಬಿಸಿ ತಿಂಡಿ ತಿಂತಾ ಇದ್ವಿ ಸರ್. ಮಧ್ಯಾಹ್ನ 2 ಗಂಟೆಗೆ ಊಟ ಮಾಡ್ತಿದ್ವಿ ಸರ್. ಸಿಕ್ಕಿದ್ರೆ ರಾತ್ರಿ 8 ಗಂಟೆಗೆ ಊಟ ಮಾಡ್ತಾ ಇದ್ವಿ ಸರ್. ಇದನ್ನು ತಿಂದ್ರು ಸರಿಯಾಗಿ ಟೈಮ್ ಮೇಂಟೈನ್ ಮಾಡಿದ್ದೀರಾ. ನಿಮಗೆ ಕೆಲಸ ಕೊಡೋಕೆ ನನ್ಗೆ ಒಪ್ಪಿಗೆ ಇದೆ. ಸೂರ್ಯ ನೀನು ಅಡುಗೆ ಕೆಲಸ ನೋಡು. ಥ್ಯಾಂಕ್ ಯು ಸರ್. ಸರ್ ನಾನು ನೀನು ವೇಟ್ರ್ ಆಗಿರು. ಇಲ್ಲೇ ವೇಟ್ ಮಾಡಲಾ? ಕರ್ದಾಗ ಬರೀವಂತೆ, ಸದ್ಯಕ್ಕೆ ಅವನ ಜೊತೆ ಸೇರ್ಕೊ. ಓಕೆ ಸರ್. ನಮಸ್ತೆ ಸರ್. ಮೊದಲಿಗೆ ಹೇಳಿದ್ರಂತೆ ಎನಿ ಹೌ ಸೀರಿಯಸ್? ಕೆಲಸ ಇಲ್ಲ ಅಂದಿದ್ಯಲ್ಲ, ಕೆಲಸ ಕೊಡೋಣ ಅಂತ ಕರೆದಿದ್ದೀನಿ. ಹೇಳಿ ಸರ್, ಎಂತ ಕೆಲಸ ಮಾಡಬೇಕು? ತಿಂಗಳಿಗೆ 10,000 ರೂಪಾಯಿ ಸಂಬಳ ಕೊಡ್ತೀನಿ. ಊಟ ತಿಂಡಿ ಎಲ್ಲ ನಮ್ಮನೇಲೆ ಆಗುತ್ತೆ. ನಮ್ಮನೆ ವಾಚ್ಮನ್ ಕೆಲಸ ಮಾಡಬೇಕು. ಬೇಡ ಸರ್. ಸಂಬಳ ಕಡಿಮೆ ಆಯ್ತಾ? 20,000 ತಗೋ. ಬೇಡ ಸರ್. ಅದು ಕಡಿಮೆ 30,000 ತಗೋ. ಬೇಡ ಸರ್, ನನಗೆ ಸಂಬಳವೇ ಬೇಡ. ನಾನು ಕೆಲಸ ಮಾಡ್ತೇನೆ. ನನಗೆ ಸಂಬಳದ ಬದಲಿಗೆ 440 ವ್ಯಕ್ತಿ ಸಾಕೊಡ್ತೀರಾ? 440 ವಾಟ್ಸ್ ಏನು, 500 ವಾಟ್ಸ್ ಶಾಕ್ ಕೊಡ್ತೀನಿ. ಐ ಲೈಕ್ ಇಟ್. ನೋ 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 ನನ್ನ ಬಗ್ಗೆ ಅಷ್ಟು ಚೀಪ್ ಆಗೆಲ್ಲ ಥಿಂಕ್ ಮಾಡಬೇಡ್ರಿ. ನೋಡಿ 50,000 ಅಲ್ಲ, 1 ಲಕ್ಷ ಆಗ್ಲಿ ಚಿಂತೆ ಮಾಡೋನಲ್ಲ ಈ ಜಾನಿ. 1.5 ಲಕ್ಷ ಆಗ್ಲಿ ರೀ, ನನಗೆ ಬೇಕು ಅಂದ್ರೆ ಬೇಕು. ನೋಡಿ ನಾಳೆ ಬೆಳಗ್ಗೆ ತಂದು ಕೊಡಿ, ಚೆಕ್ ತಗೊಂಡು ಹೋಗ್ತಾ ಇರಿ. ನನಗೆ ಕಾಯೋಷ್ಟೆಲ್ಲ ಟೈಮ್ ಇಲ್ಲ ರೀ. ಇಡ್ರಿ ಫೋನು. ಚಂದನ್ ಅವರೇ, ಕೈ ತುಂಬ ಚಿನ್ನ ಹಾಕಬಿಟ್ಟಿದ್ದೀರಿ. ಇನ್ನೂ ಕಾಣದೇ ಇರೋದು ತುಂಬಾ ಇದೆ. ಏನೇ ಹೇಳಿ, ನಿಮ್ಮನ್ನ ಈ ತರ ನೋಡಕ್ಕೆ ಸಾನೆ ಖುಷಿ ಆಯ್ತದೆ ಏನೇ? ಆಗ್ಲೇಬೇಕು. ನಿಮಗೆ ಖುಷಿ ಆದ್ರೆ ತಾನೆ ನನಗೆ ಖುಷಿ. ನಿಮ್ಗೆ ಇನ್ನೊಂದು ಖುಷಿ ವಿಷಯ ಇದೆ. ಯಾನದು? 1 ನಿಮಿಷ ತಗೊಳ್ಳಿ. ಯಾನ ಇದು? ಸೀರೆ. ಇದ್ರ ಬೆಲೆ 35,000. ಎಷ್ಟು ಗ್ರ್ಯಾಂಡ್ ಆಗಿದೆ ಗೊತ್ತಾ? ಅದ್ರ ಬಗ್ಗೆ ಹೇಳೋದಕ್ಕಿಂತ ನೀವೇ ತೆಗೆದು ನೋಡಿ. ಹಂಗಂದರಿಯಾ? 1 ನಿಮಿಷ ಇರಿ, ನಮ್ಮ ಅತ್ತೆಯವ್ರು ಫೋನ್ ಮಾಡಿ ಬರ್ತೀನಿ. ಅವ್ರಿಗೆ ಫೋನ್ ಮಾಡ್ತೀರಾ? ಅತ್ತೆಯವ್ವ, ಚಂದನ್ ಅವರು ನಿಮ್ಗೋಸ್ಕರ 35,000 ರೂಪಾಯಿ ಸೀರೆ ತಂದವ್ರೆ ಅಂತ ಹೇಳಕ್ಕೆ. ನಾನು ಪುಟ್ಮಲ್ಲಿ ಅವ್ರಿಗೆ ಅಂತ ಸೀರೆ ತಂದ್ರೆ ಇವ್ರು ಅದನ್ನ ಅವ್ರ ಅತ್ತೆ ಕೊಡ್ತೀನಿ ಅಂತಿದಾರಲ್ಲ. ಎಲ್ಲ ನನ್ನ ಬ್ಯಾಡ್ ಲಕ್. ಗೌಡ್ರೆ, ಓ ಗೌಡ್ರೆ, ಯಾರಣ ಉಮ್ಮತ್ತೂರು ಮಿಳ್ಳೆ ಸುಂಟ್ರ ಗಾಳಿ ಥರ ಬರ್ತಿದೆ. ಬರಲೇಬೇಕಲ್ಲ. ಒಂದು ಜೊತೆ ಕಡೆ ಸೌದೋಯ್ತು, ಇನ್ನೊಂದು ಜೊತೆ ತಗೊಂಡಿದ್ದೀನಿ. ಗೊತ್ತಾಯ್ತು ಬುಡ್ಡ, ನಿನಗೆ ಸಂಬಳ ಕೊಡಬೇಕು. ಕೊಡ್ತೀನಿ. ನೀನು ಸಂಬಳ ಮಾಡಿಕೊಂಡು ನಾನು ಸತ್ತೋದನ? ಬಾಬಣ್ಣ ಬಿಡ್ತೋನಿ. ಬಿಡ್ತು. 15ನೇ ತಾರೀಕಂದ್ರೆ 20ನೇ ತಾರೀಕು ಕೊಡ್ತೀನಪ್ಪ. ಇದನ್ನೇ ಕೇಳಿ ಕೇಳಿ ಸಾಕಾಗೋಯ್ತಲ್ಲ ಗೌಡ್ರೆ. ಸಂಬಳ ಕೊಟ್ಟು 10 ತಿಂಗಳಾಗೋಯ್ತು. ಒಟ್ಟಿಗೆ 50,000 ರೂಪಾಯಿ ಇವತ್ತು ಕ್ಲಿಯರ್ ಮಾಡಿಬಿಡಿ. ಅಡ ಇಲ್ದಿರ ದುಡ್ಡನ್ನ ತಂದ್ಕೊಡಿ ಅಂದ್ರೆ ಎಲ್ಲಿಂದ ಕೊಡೋದು? ಏನಿದು ಗಲಾಟೆ? ಪುಟ್ಮಲ್ಲಿ ಅವರು ಏನ್ ನಡೀತಿದೆ ಇಲ್ಲಿ? ಚಂದನ್ ಅವ್ರೆ, ರಾಜುಗೆ ನಮ್ಮ ಬಾಬಣ್ಣ 10 ತಿಂಗಳಿಂದ ಸಂಬಳ ಕೊಡ್ನಿಲ್ವಂತೆ. ಅದಕ್ಕೆ ಅವನು ಇವತ್ತೇ ಸಂಬಳ ಕೊಡಿ ಅಂತ ಕೇಳ್ತಾವನೆ. ನಮ್ಮ ಬಾಬಣ್ಣ ಅಂತ ದುಡ್ಡಿಲ್ಲ ಅಂತ ಹೇಳ್ತಾವ್ರೆ.
ಪಾಪ ಅವ್ನಿಗೆ ಏನು ಅರ್ಜೆಂಟ್ ಇದೆಯೋ ಏನೋ. ಕೆಲ್ಸಕ್ಕೆ ಬರೋರು ನಮ್ಮ ಶ್ರೀಮಂತರು ಇರ್ತಾರ, ಅವ್ನ ದುಡ್ಡು ಅವ್ನು ಕೊಟ್ಬಿಡೋದು ತಾನೆ. ಅಣ್ಣಯ್ಯಪ್ಪನವ್ರೆ ಅವನು ಕೊಡಬೇಕು ಅಂತ ನಮಗೂ ಗೊತ್ತದೆ, ಆದ್ರೂ ಕೊಡಕ್ ದುಡ್ಡು ಬೇಕಲ್ವಾ? ಎಷ್ಟಪ್ಪ ನಿನ್ ದುಡ್ಡು? 10 ತಿಂಗಳ ಸಂಬಳ 50,000 ಆಗಿದೆ. ತಗೋ 1 ಲಕ್ಷ. ನನಗೇನ? ನಿನಗೆ ಅಣ್ಣ 9 ಮಿಳ್ಳೆ ದುಡ್ಡು ಕೊಟ್ಟಾಯ್ತಲ್ವಾ, ಅಂಗಡಿಲೋ ಕೆಲಸ ನೋಡೋಗು. ನೀವು ಸುಮ್ಮನೆ ಗೌಡ್ರೆ, ಏನೋ ನೀವೇ ದುಡ್ಡು ಕೊಟ್ಟಿರೋ ತರ ಆಡ್ತಿದ್ದೀರಾ. ದುಡ್ಡು ಕೊಟ್ಟಿರೋ ಮಹಾನ್ ಬರು ಸುಮ್ಮನೆ ನಿಂತಿದ್ದಾರೆ. ನಾಳೆಯಿಂದ ನಾನು ಕೆಲ್ಸಕ್ಕೆ ಬರಲ್ಲ. ರಾಜು ಇವ್ರು ದುಡ್ಡು ಕೊಟ್ಟಿದ್ದು ನಮ್ಮ ಬಾಬಣ್ಣನ ಪರವಾಗಿ, ನೀನ್ ಯಾಕಪ್ಪ ಕೆಲ್ಸಕ್ಕೆ ಬರಲ್ಲ ಅಂತೀಯಾ? ಅದಕ್ಕೆಮ್ಮ ಈ ಸಲ ಸಂಬಳ ಕೇಳಕ್ ಬಂದಾಗ ಕರೆಕ್ಟಾಗಿ ಇವ್ರು ಬಂದು ದುಡ್ಡು ಕೊಟ್ರು. ಪ್ರತಿ ಸಲನೂ ಇವರೇ ಕೊಡ್ತಾರಾ? ಅದಕ್ಕೆ ನಾನು ನಾಳೆಯಿಂದ ಕೆಲ್ಸಕ್ಕೆ ಬರಲ್ಲ. ಸರ್ ನಿಮ್ಮ ಮನೇಲಿ ಕಸ ಗುಡ್ಸೋ ಕೆಲಸ ಇದ್ರೆ ಹೇಳಿ ಸರ್, ನಾನು ಪರ್ಕೆ ತಗೊಂಬಂದು ಮಾಡ್ತೀನಿ. ಅದೆಲ್ಲ ಏನು ಬೇಡಪ್ಪ, ನನ್ನ ಪರ್ಸನಲ್ ಸೆಕ್ರೆಟರಿ ಕೆಲಸ ಇದೆ. ತಿಂಗಳಿಗೆ 20,000 ಸಂಬಳ ಕೊಟ್ರೆ ಸಾಕ? 20,000ನಾ ಸರ್? 5,000 ರೂಪಾಯಿ ಕೆಲಸ ಮಾಡ್ತಾ ಇದ್ದೀನಿ, 20,000 ರೂಪಾಯಿ ಕೊಡ್ತೀನಿ ಅಂದ್ರೆ ಬೇಡ ಅಂತಾರ ಸರ್? ನಡೀರಿ ಸರ್, ಇವಾಗಲೇ ಬರ್ತೀನಿ. ಅಣ್ಣಯ್ಯಪ್ಪನವರು ದಿಢೀರ್ ಅಂತ ಆಗ್ಬಿಟ್ಟು ನಮ್ಮ ಅಂಗಡಿ ಕೆಲ್ಸಗಾರನ್ನೇ ಕರ್ಕೊಂಡು ಹೋಗ್ಬಿಟ್ರು. ಅದಕ್ಕೆ ಬಾಬಣ್ಣ ನಾನು ಹೇಳುದು ಬೀರಲ್ಲಿರೋ ದುಡ್ಡು ತಂದು ಕೊಡ್ತೀನಿ ಅಂತ. ತಂದು ಕೊಡಮ್ಮೆ, ಜೇಬ್ಲಿ ಇಟ್ಕೊಂಡು ಊರೆಲ್ಲ ಸುತ್ತು ಬಿಡ್ತೀನಿ. ಅಣ್ಣಯ್ಯಪ್ಪನವ್ರೇ, ಎಷ್ಟು ದಿನ ಮೆರೆದಾಡಿರೋ ಮೆರೆದಾಡಿ ನಾನು ಈ ಹಾಳಾದ ಕಣ್ಣಿಂದ ನೋಡ್ಬಿಡ್ತೀನಿ.